ಸನಾತನ ಹಿಂದೂ ಧರ್ಮದ ಜಾಗೃತಿ ರಾಜ್ಯದಲ್ಲಿ ಆಗ್ತಾ ಇದೆ ಮತ್ತು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಏನು ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದೆ. ಅತಿಯಾದಂಥ ಮುಸ್ಲಿಮರಿಗೆ ಯೋಜನೆಗಳು ಇವತ್ತು ರಿಸರ್ವೇಷನ್ ಮಾಡಿದ್ದು, ಕಾಂಟ್ರಾಕ್ಟ್ನಲ್ಲಿ ರಿಸರ್ವೇಷನ್ ಮಾಡಿದ್ದು, ವಿದೇಶಕ್ಕೆ ಹೋಗ್ಲಿಕ್ಕೆ ಹಣ ಕೊಡೋದು, ವಕಫ್ ಆಸ್ತಿಗಳ ರಕ್ಷಣೆಗೆ ಹಣ ಕೊಡೋದು, 1000 ಉರ್ದು ಶಾಲೆಗೆ ಹಣ ಕೊಡೋದು, ಇದೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಸಮಸ್ತ ಹಿಂದೂ ಸಮಾಜ ಇವತ್ತು ಒದ್ದಾಗ್ತಾ ಇದೆ. ಯಾವುದೇ ಒಬ್ಬ ವ್ಯಕ್ತಿ ಆಧಾರಿತವಾದಂಥ ಒಂದು ಪ್ರತಿಕ್ರಿಯೆ ಅಲ್ಲ, ಇದು ಸಮಸ್ತ ಹಿಂದೂಗಳ ಒಂದು ಏನು ಜಾಗೃತ ಆಗಿರುವಂಥ ಸಂಕೇತ. ಇನ್ಮೇಲೆ ಕರ್ನಾಟಕದಲ್ಲಿ ಯಾವುದೇ ಜಾತಿ ಆಧಾರದ ಮೇಲೆ ರಾಜಕಾರಣ ಅಥವಾ ಸರ್ಕಾರ ಆಗುವುದಿಲ್ಲ. ಬರುವಂಥ ಚುನಾವಣೆ ಕೇವಲ ಹಿಂದುತ್ವದ ಸಲುವಾಗಿ ಚುನಾವಣೆ ಆಗ್ತದೆ. ಯಾಕಂದರೆ ಮದ್ದೂರಿನಲ್ಲಿ ಸುಮಾರು 20,000 ಜನ ಸೇರ್ತಾರೆ ಅಂದರೆ ಇಡೀ ಮಂಡ್ಯ ಜಿಲ್ಲೆಯಿಂದಲೇ ಇವತ್ತು ಕರ್ನಾಟಕದಲ್ಲಿ ಬದಲಾವಣೆ ಪ್ರಾರಂಭ ಆಗಿದೆ. ಆ ಹಿನ್ನೆಲೆಯಲ್ಲಿ ಜನರ ಒಂದು ಆಕ್ರೋಶ ಏನಿದೆ, ಈ ಒಂದು ಗಣಪತಿಯ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಆಕ್ರೋಶವನ್ನು ತೋರಿಸ್ತಾ ಇದ್ದಾರೆ. ನೋಡಿ, ಯಾವುದೋ ಅನಿಶ್ಚಿತ, ಮುಂದೆ ಏನೇನು ಆಗ್ತದೆ ಇನ್ನೂ ಸಮಯ ಇದೆ. ನಾವೆಲ್ಲ ಹಿಂದೂಗಳು ಒಕ್ಕಟ್ಟಾಗಬೇಕು, ಹಿಂದೂಗಳ ಹೋರಾಟದಲ್ಲಿ ವಿಭಜನೆ ಆಗಬಾರ್ದು ಮತ್ತು ರಾಜ್ಯದಲ್ಲಿ ಒಂದೇ ಕುಟುಂಬದ ರಾಜಕೀಯ ವ್ಯವಸ್ಥೆಯಿಂದ ತೆಗೆದು ಹೋಗ್ಬೇಕು ಅನ್ನುವಂಥದ್ದು ಹೋರಾಟ ಬಿಟ್ಟರೆ ನಮ್ಮ ಹೋರಾಟದಲ್ಲಿ ನಾವೇ ಆಗಬೇಕು, ಸ್ವಾರ್ಥ ಯಾವುದೂ ಇಲ್ಲ. ಅಥವಾ ನಾನು ಮೊನ್ನೆ ವಿಧಾನಸಭೆಯಲ್ಲಿ ಹೇಳಿದ್ದೇನೆ ಸಿದ್ದರಾಮಯ್ಯನವ್ರು ಹೇಳಿದ್ರು ನೀವೊಂದು ಪಕ್ಷ ಕಟ್ಟಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತೇಳಿ. ನಾನು ಸಿದ್ದರಾಮಯ್ಯನವ್ರಿಗೆ ಉತ್ತರ ಕೊಟ್ಟಿದ್ದೀನಿ, ನಾವು ಹಿಂದೂಗಳ ಮತ ವಿಭಜನೆಯನ್ನೇ ಮಾಡುವಂಥ ಕೆಟ್ಟ ಕೆಲಸಕ್ಕೆ ಹೋಗುವುದಿಲ್ಲ. ನಾವೆಲ್ಲ ಹಿಂದೂಗಳು ಒಂದಾದಾಗ ಮಾತ್ರ ನಿಮ್ಮ ಸರ್ಕಾರ ಈ ರಾಜ್ಯದಿಂದ ಕಿತ್ತೊಗಿಬೇಕಾಗಿದೆ ಅನ್ನೋಂಥ ಮಾತು ಅವ್ರಿಗೆ ಹೇಳಿದ್ದೀನಿ. ಆ ರೀತಿಯೇ ನಾವು ಆಗಲಿ ಈಶ್ವರಪ್ಪನವರಾಗಲಿ ಚಿಂತನೆ ಮಾಡ್ತಾಯಿದ್ದೀವಿ. ಏನೂ ಆಗದೇ ಇದ್ದಾಗ ಅವಾಗ ನೋಡೋಣ ಏನಾಗ್ತದೆ.